ಜನರ ತೆರಿಗೆ ಹಣದಲ್ಲಿ ಲಕ್ಷಾಂತರ ರೂಪಾಯಿ ಸುರಿದು ಸುಸಜ್ಜಿತ ಕಟ್ಟಡ ನಿರ್ಮಿಸಿದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಬೇಜವಾಬ್ದಾರಿಯಿಂದಾಗಿ ಆ ಕಟ್ಟಡಗಳು ಪಾಳು ಬೀಳುತ್ತಿರುವುದಕ್ಕೆ ಹೊಸನಗರ ತಾಲೂಕಿನ ಹುಂಚ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶವಾಗಾರವೇ ಜ್ವಲಂತ ಸಾಕ್ಷಿ. ಕಟ್ಟಡ ಕಾಮಗಾರಿ ಪೂರ್ಣಗೊಂಡು ಬರೋಬ್ಬರಿ 6 ವರ್ಷಗಳೇ ಉರುಳಿದ್ದರೂ ಇಂದಿಗೂ ಉದ್ಘಾಟನೆ ಭಾಗ್ಯ ಕಾಣದೆ ಸರ್ಕಾರದ ಲಕ್ಷಾಂತರ ರೂಪಾಯಿ ಹಣ ಸಂಪೂರ್ಣವಾಗಿ ಮಣ್ಣು ಪಾಲಾಗುತ್ತಿದೆ. ಗ್ರಾಮೀಣ ಭಾಗದ ಜನರಿಗೆ ತುರ್ತು ಸಂದರ್ಭಗಳಲ್ಲಿ ನೆರವಾಗಬೇಕಿದ್ದ ಶವಾಗಾರವು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಬೀಗ ಜಡಿದುಕೊಂಡಿದೆ. ಪರಿಣಾಮವಾಗಿ ಈ ಭಾಗದಲ್ಲಿ ಯಾರಾದರೂ ಅಕಾಲಿಕ ಸಾವಿಗೀಡಾದರೆ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ಕಿಲೋಮೀಟರ್ಗಳಷ್ಟು ದೂರವಿರುವ ಹೊಸನಗರ ಅಥವಾ ರಿಪ್ಪನ್ಪೇಟೆ ಆಸ್ಪತ್ರೆಗೆ ಹೊತ್ತೊಯ್ಯಬೇಕಾದ ನರಕಯಾತನೆ ಎದುರಾಗಿದೆ. ಇತ್ತೀಚೆಗಷ್ಟೇ ಮುತ್ತಿನಕೆರೆಯಲ್ಲಿ ಕಾಲು ಜಾರಿ ಬಿದ್ದು ಬಡ ಯುವಕನೊಬ್ಬ ದುರ್ಮರಣಕ್ಕೀಡಾಗಿದ್ದು ಆತನ ಶವವನ್ನು ಮರಣೋತ್ತರ ಪರೀಕ್ಷೆಗೆಂದು ರಿಪ್ಪನ್ಪೇಟೆ ಆಸ್ಪತ್ರೆಗೆ ಸಾಗಿಸಲಾಯಿತು. ಈಗಾಗಲೇ ಆಘಾತದಲ್ಲಿದ್ದ ಆ ಬಡ ಕುಟುಂಬಕ್ಕೆ ಶವ ಸಾಗಾಟದ ವೆಚ್ಚವು ಮತ್ತಷ್ಟು ಆರ್ಥಿಕ ಹೊರೆಯಾಗಿ ಪರಿಣಮಿಸಿತು. ಕಳೆದ 4-5 ವರ್ಷಗಳಿಂದ ಇಂತಹ 10 ಪ್ರಕರಣಗಳು ಮರುಕಳಿಸುತ್ತಿದ್ದರೂ ಕಣ್ಣು ಮುಚ್ಚಿ ಕುಳಿತಿರುವ ಸ್ಥಳೀಯ ಆಡಳಿತದ ಧೋರಣೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಮಸ್ತೆ, ನಾನು ಸತೀಶ್ ಅಂತೇಳಿ. ನಾನು ಹುಂಚ ಗ್ರಾಮದ ಸಾರ್ವಜನಿಕರಾಗಿ ಈ ಹಿಂದೆ ನಮಗೆ ಹೇಳಬೇಕು ಅಂದರೆ 10ರಿಂದ 12 ವರ್ಷದ ಹಿಂದುಗಡೆ ಈ ಶವಗ್ರಹ ಅಂತ ಏನು ಹಿಂದುಗಡೆ ನೋಡ್ತಿದ್ದೀರೋ ಅದನ್ನು ಓಪನ್ ಮಾಡಬೇಕಂತ ಅಂದರೆ ಕಟ್ಟಡ ರೆಡಿ ಆಯಿತು. ಆ ಕಟ್ಟಡ ರೆಡಿ ಆದಮೇಲೆ ಅವತ್ತಿಂದ ಇವತ್ತವರೆಗೂ ನಾವು ಸಾರ್ವಜನಿಕರು ಏನಿದ್ದೀವಿ ಅದನ್ನು ಉದ್ಘಾಟನೆ ಮಾಡಿ ಅಂಥೇಳಿ ಗ್ರಾಮ ಪಂಚಾಯಿತಿಗೆ ಸುಮಾರು 8ರಿಂದ 10 ವರ್ಷದಿಂದನೂ ನಾವೆಲ್ಲರೂ ಸ್ವತಃ ಅದನ್ನು ಪ್ರಸಾರ ಆಗ್ತಾನೆ ಬಂದಿದ್ದೀವಿ. ನಮ್ಮದು ಹೋಬಳಿ ಹುಂಚ ಹೋಬಳಿ ಅಂತ ಬಂದಾಗ ಇಲ್ಲಿ ಏನಾರ ಒಂದು ಹೆಚ್ಚು ಕಮ್ಮಿ ಆದರೆ ಅನಾಥ ಶವಗಳಾದರೆ ಕೆರೆಗೆ ಬಿದ್ದವರು ನೇಣು ಹಾಕ್ಕೊಂಡವ್ರು ಇವರೆಲ್ಲ ಏನಿದ್ದಾರೆ ನಾವು ಇಲ್ಲಿಂದ ಶಿವಮೊಗ್ಗ ರಿಪ್ಪನ್ಪೇಟೆ ತೊಗೊಂಡೋಗ್ಬೇಕು, ಇಲ್ಲ ಹೊಸನಗರ ತೊಗೊಂಡೋಗ್ಬೇಕು. ಇದನ್ನು ನೋಡಿಕೊಂಡು ನಾವು ಏನು ಮಾಡಿದ್ವಿ, ಇಲ್ಲಿ ಒಂದು ಶವಾಗಾರ ಬೇಕು ಅಂತ ಮಾಡಿದಾಗ ಶ್ವೇತಾ ಬಂಡಿ ಅವರು ಇದಕ್ಕೊಂದು 7.5 ಲಕ್ಷ ರೂಪಾಯಿ ಇಟ್ಬಿಟ್ಟು ಅದನ್ನು ರೆಡಿ ಮಾಡಿಕೊಟ್ರು. ಅದು ಆದಮೇಲೆ ಬಿಲ್ಡಿಂಗ್ ಫಿನಿಶಿಂಗ್ ಆಯಿತು. ಬಿಲ್ಡಿಂಗ್ ಫಿನಿಶಿಂಗ್ ಆದಮೇಲೆ ಇದನ್ನು ಉದ್ಘಾಟನೆ ಮಾಡಲೇ ಇಲ್ಲ. ಉದ್ಘಾಟನೆ ಮಾಡಲಿಲ್ಲ ಯಾಕೆ ಅಂತ ನಾವು ಗ್ರಾಮ ಸಭೆಯಲ್ಲಿ ಆಗಿರ್ಬೋದು, ಈ ಯಾರ ತೀರೋದಾಗ ಆಗಿರ್ಬೋದು ಅದನ್ನು ಕೇಳಿದಾಗ ಗ್ರಾಮ ಪಂಚಾಯತ್ ನಮಗೆ ಹ್ಯಾಂಡ್ ಓವರ್ ಕೊಟ್ಟಿಲ್ಲ, ಆರೋಗ್ಯ ಎಲ್ಲರಿಗೂ ನಮಗೆ ಹ್ಯಾಂಡ್ ಓವರ್ ಕೊಟ್ಟಿಲ್ಲ. ಸೊ ಕಾಂಟ್ರಾಕ್ಟ್ದಾರನ್ನು ಕೇಳಿದ್ರೆ ನಾನು ಹ್ಯಾಂಡ್ ಓವರ್ ಕೊಟ್ಟಿದ್ದೀನಿ, ಇದಿಲ್ಲ. ಅವ್ರು ಏನು ಅಂದರೆ ಒಂದು ಲೈನ್ ಬರಬೇಕು, ಕರೆಂಟ್ ಲೈನ್ ಒಂದು ಬರಬೇಕು, ನೀರಿನ ವ್ಯವಸ್ಥೆ ಒಂದು ಆಗಬೇಕು ಅಂತ. ಪಂಚಾಯತರು ನೀರಿನ ವ್ಯವಸ್ಥೆನ ನಾವು ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ, ಬಿಟ್ಟರೆ ಇಲ್ಲಿವರೆಗೂ ಉದ್ಘಾಟನೆ ಆಗಿಲ್ಲ. ಇದನ್ನು ಈ ವಿಚಾರವಾಗಿ ಮೊನ್ನೆ ಒಂದು 15 ದಿನದ ಹಿಂದ್ಗಡೆ ಒಬ್ಬ ಕೆರೆಯಲ್ಲಿ ಒಬ್ಬ ಯುವಕ ಸತ್ತೋದಾಗ ಇಲ್ಲಿಂದ ರಿಪ್ಪನ್ಪೇಟೆ ತೊಗೊಂಡೋಗೋಂಥ ಪರಿಸ್ಥಿತಿ ಉದ್ಭವ ಆಯಿತು. ಒಬ್ಬ ಸಾಮಾನ್ಯ ಏನೂ ಇಲ್ಲದೇನೋ ದಿನಕೂಲಿ ಮಾಡೋನು ಈಗ ರಿಪ್ಪನ್ಪೇಟೆಗೆ ತೊಗೊಂಡೋಗ್ತೀವಿ ಅಂದರೆ ಒಂದು 5ರಿಂದ 6 ಸಾವಿರ ರೂಪಾಯಿ ಖರ್ಚು ಮಾಡಬೇಕು. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ನಮ್ಮ ಆರೋಗ್ಯ ಕೇಂದ್ರದೊಳಗೆ ನಮಗೊಂದು ಶವಾಗಾರ ಇದ್ದು ಹೋಬಳಿ ಮಟ್ಟದಲ್ಲಿ ಇದ್ದರೂ ಸತ್ತನೋ ಇದನ್ನು ಉದ್ಘಾಟನೆ ಮಾಡಿಲ್ಲ ಅಂದರೆ ಇದು ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿಯ ವೈಫಲ್ಯ ಎದ್ದು ಕಾಣ್ತಾ ಇದೆ. ಇಲ್ಲಿ ನಾವೆಲ್ಲದೂ ಹೇಳಿದಾಗ ಏನಾಗುತ್ತೆ, PDO ಹೇಳ್ತಾರೆ ನನಗೆ ಹ್ಯಾಂಡ್ ಓವರ್ ಬಂದಿಲ್ಲ, ನನಗೆ ಟೆನ್ಷನ್ ಕೊಡಬೇಡ್ರಿ, ನಿಮಗೆ ಟೆನ್ಷನ್ ಕೊಡಬಾರ್ರಿ ಅಂತ ಕೇಳಿದ್ರೆ ನಮ್ಮ ಸಾರ್ವಜನಿಕರು ನೀವು ಟೆನ್ಷನ್ ಕೊಡ್ತಾರೆ. ಇದು ಎಷ್ಟು ನ್ಯಾಯ? ನಾವಿಲ್ಲಿ ಎಲ್ಲರೂ ಸಾರ್ವಜನಿಕರು ಕೇಳ್ತಾ ಇರೋದು ಇದು ಉದ್ಘಾಟನೆ ಆಗಬೇಕು, ಇದು ಉದ್ಘಾಟನೆ ಆಗಿ ಸ್ಥಳೀಯರಿಗೆ ಅನುಕೂಲ ಆಗಬೇಕು, ಇಲ್ಲೇ ಯಾರೂ ಹೋಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಈಗ ಆಲ್ರೆಡಿ ನೀರಿನ ವ್ಯವಸ್ಥೆ ಆಗಿದೆ, ಕರೆಂಟಿನ ವ್ಯವಸ್ಥೆ ಇಲ್ಲ. ಕಾಂಟ್ರಾಕ್ಟ್ದಾರನ್ನು ಕೇಳಿದ್ರೆ ಕಾಂಟ್ರಾಕ್ಟ್ದಾರರು ಏನು ಹೇಳ್ತಿದ್ದಾರೆ, ನಾನು ಆಲ್ರೆಡಿ ಹ್ಯಾಂಡ್ ಓವರ್ ಕೊಟ್ಬಿಟ್ಟಿದ್ದೀನಿ. ಹೋಗಿ ಕೇಳಿದ್ರೆ ಅದು ನನ್ನ ಗಮನಕ್ಕಿಲ್ಲ. ಆರೋಗ್ಯ TOH ಕೇಳಿದ್ರೆ ನನ್ನ ಗಮನಕ್ಕಿಲ್ಲ. ಗ್ರಾಮ ಪಂಚಾಯತ್ ಇದ್ದು ನನಗೂ ಸಂಬಂಧ ಇಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಕೇಳಿದ್ರೆ ಇದಕ್ಕೋಸ್ಕರ ಆಲ್ರೆಡಿ ಬಿಲ್ ಆಗಿದೆ, ನೀರಿಂದು ಹಾಳ ಮೂಳ ಅಂತೇಳಿ ಬಿಲ್ ಮಾಡಿಸ್ಕೊಂಡಿದ್ದಾರೆ. ಯಾಕೆ ಇದನ್ನು ಇಲ್ಲಿವರೆಗೂ ಇವರು ಉದ್ಘಾಟನೆ ಮಾಡಿಲ್ಲ? ಇದು ನಾವು ಸ್ಥಳೀಯರಾಗಿ ನಮ್ಮ ಕ್ವಶನ್. ಶಾಸಕರ ಗಮನಕ್ಕೆ ಇಲ್ಲ, ದಯವಿಟ್ಟು ಹೇಳ್ಬೇಕು ಅಂದ್ರೆ ಶಾಸಕರ ಗಮನಕ್ಕೆ ಗೊತ್ತೇ ಇಲ್ಲ. ಅದು ಕಾರಣ ಯಾಕೆ ಅಂದ್ರೆ ಈ ಜನಪ್ರತಿನಿಧಿಗಳು ಅವ್ರ ಗಮನಕ್ಕೆ ತಂದಿಲ್ಲ. ಅವ್ರ ಗಮನ ತಂದಿದ್ರೆ ಆಗ್ತಿತ್ತೇನೋ, ಇಲ್ಲ ಈಗ ಸರ್ಕಾರದ ಗಮನದಲ್ಲಿರುವಂಥ ಅಧಿಕಾರಿಗಳಿಗಾಗಲಿ ಸರ್ಕಾರದ ಲೆವೆಲ್ ಇರುವಂಥ ಉನ್ನತ ಇವರಿಗಾಗಿ ರಾಜಕಾರಣಿಗಳಿಗೆ ತಂದಿದ್ರೆ ಇದು ಉದ್ಘಾಟನೆ ಇಷ್ಟೊಳಗೆ ಆಗ್ತಿತ್ತೇನೋ. ಇಲ್ಲಿವರೆಗೂ ತಂದಿಲ್ಲ. ಈಗ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ, ಇದು ರೆಡಿ ಆಗಲಿಲ್ಲ, ಇದು ಸರ್ಕಾರ ಲೆವೆಲ್ ತನಕ ಹೋಗೋ ಕೆಲಸನ ನಾವು ಮಾಡಬೇಕು ಅಂತೇಳಿ ನಾವು ಆಲ್ರೆಡಿ ಸ್ಥಳೀಯರೆಲ್ಲರೂ ತೀರ್ಮಾನ ಮಾಡಿದ್ದೀವಿ. ನಮಸ್ತೆ. ನಮ್ಮ ಹುಂಚ ಹೋಬಳಿಗೆ ಒಂದು ಶವಾಗಾರ ಬೇಕು ಅಂತ ನಾವು ಬೇಡಿಕೆ ಇಟ್ಟಿದ್ವಿ ಹಿಂದಿನ ಜಿಲ್ಲಾ ಪಂಚಾಯತಿ ಮೆಂಬರ್ ಹತ್ರ, ಶ್ವೇತಾ ಬಂಡಿ ಅವ್ರ ಹತ್ರ. ಇಲ್ಲಿ ನಮ್ಗೆ ಅವ್ರು ಏನು ಮಾಡಿದ್ರು, ಒಂದು ಶವಾಗಾರನ ಒಂದು 7 ಲಕ್ಷ ರೂಪಾಯಿ ಮಂಜೂರು ಮಾಡಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಸ್ಥಳೀಯವಾಗಿ ಇರತಕ್ಕಂಥ ಮೆಂಬರ್ಗಳು ಏನು ಮಾಡ್ತಿದ್ದಾರೆ, ಅವರ ಪಕ್ಷ ಪ್ರತಿಷ್ಠೆಗೋಸ್ಕರ ಇಲ್ಲಿ ಉದ್ಘಾಟನೆ ಮಾಡೋಕ್ಕೆ ಬರ್ತಾ ಇಲ್ಲ. ಏನಂತ ಹೇಳಿದರೆ ಅವರು ನಮ್ಮ ಪಕ್ಷದಿಂದ ಉದ್ಘಾಟನೆ ಆಗಬೇಕು, ನಮ್ಮ ಪಕ್ಷದಿಂದ ಉದ್ಘಾಟನೆ ಆಗಬೇಕಂತ ಹೊರಟಿದ್ದಾರೆ. ಆದರೂ ಇಲ್ಲಿ ಏನಾದರೆ ಇಲ್ಲಿ ಉದ್ಘಾಟನೆ ಇಲ್ಲಿ ಶವವನ್ನು ಇಲ್ಲ ಡೆತ್ ಆದಾಗ ನಾವು ಪೇಟೆಗೆ ಹೋಗಬೇಕು, ಇಲ್ಲಾಂದ್ರೆ ಹೊಸದಾರಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ನೀವು ಸ್ಥಳೀಯವಾಗಿ ಇಲ್ಲೊಬ್ಬರು ನಮ್ಮ PDO ಅವ್ರು ಕೇಳಿದ್ರೆ ನಮ್ಗೆ ಸಂಬಂಧ ಇಲ್ಲ ಇದು ಅಂತ ಹೇಳ್ತಿದ್ದಾರೆ, ನಮಗೇನೋ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಹೇಳ್ತಾರೆ. ಅವರೊಂದು ಅಸಡ್ಡೆ ತೋರಿಸುವಂಥ PDOಗಳನ್ನ ಇಲ್ಲಿ ಇರಲೇಬಾರ್ದು, ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಬಿಡಿ.
ಅದರ್ವೈಸ್ ಇಲ್ಲ ಅಂದರೆ ಈಗ ಒಳ್ಳೆ PDO ಇಲ್ಲಿ ಆ್ಯಕ್ಟಿವ್ ಇರೋ PDO ತಂದು ಹಾಕ್ರಿ. ಅವರು ಅದು ಬಂದಾದ ನಂತರ ಇಲ್ಲಿ ಉದ್ಘಾಟನೆ ಆಗೋ ಥರ ನೋಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಉದ್ಘಾಟನೆ ಆಗೋಕ್ಕೆ ಕೆಲವು ಸ್ಥಳೀಯ ಮೆಂಬರ್ಗಳೇ ಬಿಡ್ತಾ ಇಲ್ಲ. ಈಗ ಆ ಸ್ಥಳೀಯ ಮೆಂಬರ್ಗಳಿಗೆ ಯಾಕೆ ಬಿಡ್ತಿಲ್ಲ ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. PDO ಕೇಳಿದ್ರೆ ನಮ್ಗೆ ತಲೆಬಿಸಿ ಅಂತ ಹೇಳ್ತಿದ್ದಾರೆ. ಅವ್ರು ಯಾಕೆ ಏನಕ್ಕೆ ತಲೆಬಿಸಿ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕು. ಇದು ಜಲ್ದಿ ಉದ್ಘಾಟನೆ ಆಗಬೇಕು, ಸ್ಥಳೀಯರಿಗೆ ಅನುಕೂಲ ಆಗಬೇಕು ಅಂತೇಳಿ ನಾನು ಇಲ್ಲಿ ಮೂಲಕ ಮನವಿ ಮಾಡ್ಕೊಳ್ತಿದ್ದೀನಿ.